ಹಾಯ್, ಇವತ್ತು ನಾವು ಕ್ವಿಕ್ ಆಗಿ ಒಂದು ನಾಗರ ಪಂಚಮಿಗೆ ಅಂತ ಹೇಳ್ಬಿಟ್ಟು ಒಂದು ತಂಬಿಟ್ಟು ಮಾಡ್ಕೊಂಡ್ಬಿಡೋಣ. ಹುರ್ಗಡ್ಲೆ ತಂಬಿಟ್ಟು ತುಂಬಾ ಕ್ವಿಕ್ ಆಗುತ್ತೆ. 8 ನಿಮಿಷದಿಂದ 10 ನಿಮಿಷ ಸಾಕು ನಾವು ಇದನ್ನ ಮಾಡ್ಕೊಳ್ಳೋದಕ್ಕೆ. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು, ತುಂಬಾ ಹೆಲ್ದಿ ಕೂಡ. ಉಪವಾಸ ಮಾಡೋರ್ಗೆಲ್ಲ ಇದು ಒಂದು ಉಂಡೆ ತಿಂದ್ರೆ ಸಾಕು, ಹೊಟ್ಟೆನೆ ಹಶ್ವಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ರುಚಿನೂ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ. ಬಾಯಿಗಿಟ್ರೆ ಕರ್ಗೋಗೋ ರೀತಿ ಮಾಡ್ಕೋಬಹುದು. ನೋಡೋಣ ಬನ್ನಿ ಹೇಗ್ ಮಾಡೋದು ಅಂತ. ಮೊದಲಿಗೆ ನಾನು 1 ಕಪ್ ಹುರ್ಗಡ್ಲೆ, ಅರ್ಧ ಕಪ್ ಹಸಿ ಕಾಯಿ ತುರಿ ತಗೊಂಡಿದ್ದೀನಿ, 1 ಕಪ್ ಅಷ್ಟು ಬೆಲ್ಲ, ಸ್ವಲ್ಪ ಎಳ್ಳು, ಮತ್ತೆ 1 ಹಿಡಿಯಷ್ಟು ಕಡಲೆ ಬೀಜ, 4 ಏಲಕ್ಕಿ ಕಾಯಿ. ಇಷ್ಟಿದ್ರೆ ಸಾಕು ನಮಗೆ ತಂಬಿಟ್ಟು ಸೂಪರ್ ಆಗಿ ರೆಡಿ ಆಗೋಗ್ಬಿಡುತ್ತೆ. ಇವಾಗ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ. ಇವಾಗ ಈ ಕಡಲೆ ಬೀಜನ ನಾವು ಹುರ್ಕೋಬೇಕು. ಸಿಪ್ಪೆ ತೆಗಿಯೋಕ್ಕಾಗೋವರೆಗೂ ಹುರ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ದುಂಡುಗೆ ಹುರ್ಕೊಳ್ಳಿ, ಸೀಸ್ಬೇಡಿ. ಹೈ ಫ್ಲೇಮೆಲ್ಲ ಇಟ್ಕೊಳ್ಳೋದು ಬೇಡ, ಮೀಡಿಯಂ ಫ್ಲೇಮಲ್ಲಿ ಈ ರೀತಿಯಾಗಿ ಹುರ್ಕೋಬೇಕು. ಕಡಲೆ ಬೀಜ ಹುರ್ಕೊಂಡಾದ್ಮೇಲೆ ಇದನ್ನ ಒಂದು ತಟ್ಟೆಗೆ ಎತ್ಕೊಂಡು ಹಾಕೊಳ್ಳೋಣ. ತಟ್ಟೆಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ, ಸಿಪ್ಪೆ ತೆಗಿಬೇಕಲ್ವಾ, ಅದರಿಂದ ತಟ್ಟೆಗೆ ಹಾಕೊಂಡು ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಮತ್ತೆ ಇದೇ ಪ್ಯಾನ್ಗೆ ಎಳ್ಳು ಹಾಕೊಳ್ಳೋಣ. ಎಳ್ಳಿಗೆ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಬಿಸಿ ಪಾತ್ರೆ ಇರುತ್ತಲ್ವಾ, ಇದು ಪ್ಯಾನ್ ಬಿಸಿ ಇರುತ್ತಲ್ವಾ, ಇದಕ್ಕೇನೆ ನಮಗೆ ಎಳ್ಳು ಚಟಪಟ ಅಂತ ರೆಡಿ ಆಗೋಗ್ಬಿಡುತ್ತೆ. ಎಳ್ಳು ಕೂಡ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಮತ್ತೆ ಸ್ಟವ್ ಉರಿತಿರ್ಬೇಕಾದ್ರೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಬೆಲ್ಲ ಏನು ಎತ್ತಿಟ್ಕೊಂಡಿದ್ವಿ ನಾವು 1 ಕಪ್ ಇಷ್ಟು ಇಟ್ಕೊಂಡು ಅರ್ಧ ಕಪ್ ಅಷ್ಟು ನಾವು ನೀರನ್ನ ಸೇರಿಸ್ಕೊಳ್ಳೋಣ. 1 ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ನೀರು ಸಾಕು. ನೋಡಿ ಈ ರೀತಿಯಾಗಿ ಹಾಕ್ಬಿಟ್ಟು ಚೆನ್ನಾಗಿ ಕರಗಕ್ಕೆ ಬಿಟ್ಬಿಡೋಣ. ಅದ್ರ ಪರ್ಗದು ನಮಗೆ ಕುದಿತಾ ಇರಲಿ. ಬೆಲ್ಲ ಕರಗಿ ಸ್ವಲ್ಪ ಪಾಕ ಬಂದಂಗಾದ್ರೆ ಸಾಕು. ಇವಾಗ ಅಷ್ಟರಲ್ಲಿ ನಾವು ಕಡಲೆ ಬೀಜನ ರೆಡಿ ಮಾಡ್ಕೊಳ್ಳೋಣ. ಕಡಲೆ ಬೀಜ ನೋಡಿ ಈ ರೀತಿಯಾಗಿ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ಮತ್ತೆ ಮಿಕ್ಸಿ ಜಾರ್ ಇಟ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ನಾನು 1 ಕಪ್ನಷ್ಟು ಏನು ತಗೊಂಡಿದ್ದೀನಿ ಕಡಲೆ ಹುರ್ಗಡ್ಲೆ, ಇದನ್ನ ಹಾಕೊಂಡು ಇದಕ್ಕೆ 4 ಏಲಕ್ಕಿ ಕಾಯಿನೂ ಬಿಡಿಸಿ ಹಾಕೊಳ್ಳೋಣ. ಏಲಕ್ಕಿ ಕಾಯಿನ ಸಿಪ್ಪೆ ಸಮೇತ ಹಾಕೋದು ಬೇಡ, ಹಾಗೆ ಬಿಡಿಸಿ ಹಾಕೊಳ್ಳೋಣ. ಏಲಕ್ಕಿ ಕಾಯಿ ಬಿಡಿಸಿ ಹಾಕೊಂಡಾದ್ಮೇಲೆ ನಾವು ಇದನ್ನ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ. ಹುರ್ಗಡ್ಲೆ ಮತ್ತೆ ಏಲಕ್ಕಿ ಕಾಯಿ ಚೆನ್ನಾಗಿ ನುಣ್ಣಗೆ ಪೌಡರ್ ಆಗ್ಬೇಕು. ನೋಡಿ ಈ ರೀತಿಯಾಗಿ ಪೌಡರ್ ಆದ್ರೆ ಚೆನ್ನಾಗಿರುತ್ತೆ. ಇದನ್ನ ಜರಡಿ ಮಾಡ್ಕೊಳ್ಳೋದೆಲ್ಲ ಏನು ಬೇಡ, ಅವಶ್ಯಕತೆ ಇಲ್ಲ. ತೋರಿಸ್ತೀನಿ ನೋಡಿ ಎಷ್ಟು ನುಣ್ಣಗಾಗಿದೆ ಅಂತ. ನೋಡಿ ಇಷ್ಟು ನುಣ್ಣಗೆ ನಮಗೆ ರೆಡಿ ಆಗಿದೆ. ಇದನ್ನ ಸೈಡ್ಗೆ ಇಟ್ಕೊಂಡು ಮತ್ತೆ ಇದೇ ಮಿಕ್ಸಿ ಜಾರ್ಗೆ ನಾವು ಹುರಿದಿರುವಂತ ಕಡಲೆ ಬೀಜ ಮತ್ತೆ ಎಳ್ಳು ಹಾಕೊಂಡು ಒಂದೇ ಒಂದು ಸುಮ್ಮನೆ ಜರ್ರ ಅನ್ಸ್ಕೊಳ್ಳೋದಷ್ಟೇನೆ. ಇದನ್ನ ನುಣ್ಣಗೆಲ್ಲ ನಾವು ಪುಡಿ ಮಾಡಬಾರ್ದು. ಒಂದ್ಸರಿ ಜರ್ರ ಅನ್ಸ್ಕೊಂಡ್ರೆ ಸಾಕು. ಮಿಕ್ಸಿ ಆನ್ ಮಾಡಿ ಆಫ್ ಮಾಡ್ಕೊಂಡ್ರೆ ಸಾಕು. ಆನ್ ಅಂಡ್ ಆಫ್ ಮಾಡ್ಕೊಂಡ್ರೆ ಒಂದ್ಸರಿ ಈ ರೀತಿಯಾಗಿ ನಮಗೆ ಕಡಲೆ ಬೀಜ ಮತ್ತೆ ಎಳ್ಳು ರೆಡಿ ಆಗುತ್ತೆ. ಇದನ್ನು ಕೂಡ ನಾವು ಇವಾಗ ಕಡಲೆ ಹಿಟ್ಟಿನ ಜೊತೆಗೆ ಹಾಕೊಂಡ್ಬಿಡೋಣ. ಕಡಲೆ ಹಿಟ್ಟು ಜೊತೆಗೆ ಸೇರಿಸ್ಕೊಂಡಾಯ್ತು. ಇವಾಗ ಇದನ್ನ ಕಾಯಿ ತುರಿ ಹಾಕೊಳ್ಳೋಣ. ಕಾಯಿ ತುರಿನ ನಾನು ಇಲ್ಲಿ ಹಸಿ ಕಾಯಿ ತುರಿ ತಗೊಂಡಿದ್ದೀನಿ. 1-2 ದಿವಸ ಇಟ್ಕೊಂಡು ತಿನ್ಬೋದು ಹಸಿ ಕಾಯಿ ತುರಿ ಹಾಗಾದ್ರೆ. ನಿಮ್ಗೆ ಏನೋ 3-4 ದಿವಸ ಇಟ್ಕೋತೀನಿ, ಜಾಸ್ತಿ ಮಾಡ್ತೀನಿ ಅನ್ನೋದಾದ್ರೆ ಕೊಬ್ಬರಿ ತುರಿ ಹಾಕೊಳ್ಳಿ. ಸೇಮ್ ಕ್ವಾಂಟಿಟಿನಲ್ಲಿ ಅಥವಾ 1 ಹಿಡಿಯಷ್ಟು ಹಾಕೊಂಡ್ರು ಸಾಕು, ತುಂಬಾ ಚೆನ್ನಾಗಿರುತ್ತೆ. ಕೊಬ್ಬರಿ ತುರಿನ ಹಾಕೊಂಡು ಮಾಡ್ಕೋಬಹುದು. ನಾನಿಲ್ಲಿ ಹಸಿ ಕಾಯಿ ತುರಿನ ಹಾಕೊಂಡಿದ್ದೀನಿ. ಇವಾಗ ಪಾಕ ರೆಡಿ ಆಗಿದೆ. ನೋಡಿ ಈ ರೀತಿಯಾಗಿ ಪಾಕ ರೆಡಿ ಆಗಿದೆ. ಪಾಕ ಅಂದ್ರೆ ಒಂದೆಳೆ ಪಾಕನೂ ಕೂಡ ಬರೋದ್ ಬೇಡ ನಮ್ಗೆ. ಈ ರೀತಿಯಾಗಿ ಚೆನ್ನಾಗಿ ಬೆಲ್ಲ ಕರಗಿ ಈ ರೀತಿ ಕುದಿಬೇಕು. ನೀರು ಬೆಲ್ಲದ ಪಾಕ ಈ ರೀತಿ ಕುದ್ದಾಗ ನಾವು ನೋಡಿ ಹಾಕಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಅಂತ. ಇವಾಗ ನಾವು ಇದಕ್ಕೆ ಎಷ್ಟು ಪಾಕ ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ನನಗೆ ಇನ್ನು ಸ್ವಲ್ಪ ಉಳ್ಕೋತು, ಅದರಿಂದ ನೀವು 3/4 ಕಪ್ ಬೆಲ್ಲ ತಗೊಂಡ್ರೆ ಸಾಕಾಗುತ್ತೆ 1 ಕಪ್ ಕಡಲೆಗೆ. ಇವಾಗ ಪಾಕ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ತುಪ್ಪ ಸೇರಿಸ್ಕೊಳ್ಳಿ, ಇಲ್ಲಾಂದ್ರೆ ಹಾಗೆ ಕಟ್ಕೋಬಹುದು ಉಂಡೆನ. ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಉಂಡೆ ಕಟ್ಟೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕೈಗೂ ಕೂಡ ಸ್ವಲ್ಪನೂ ಅಂಟಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಯ್ತು ಅಂದ್ರೆ ಅಷ್ಟು ಸೂಪರ್ ಆಗಿದೆ. ನೀವು ಇನ್ನ 3 ದಿವಸ ಬಿಟ್ಕೊಂಡು ತಿಂದ್ರೂ ಇಷ್ಟೇ ಸಾಫ್ಟ್ ಇರುತ್ತೆ. ತಂಬಿಟ್ಟು ಗಟ್ಟಿ ಆಗಲ್ಲ, ಯಾಕೆಂದ್ರೆ ನಾವು ಗಟ್ಟಿ ಪಾಕ ಎಲ್ಲ ತೆಗ್ದಿಲ್ಲಲ್ಲ, ಅದರಿಂದ ನಮ್ಗೆ ಇಷ್ಟು ಚೆನ್ನಾಗಿ ನಮ್ಗೆ ಯಾವಾಗ ತಿಂದ್ರೂ ಅಷ್ಟೇ ಸಾಫ್ಟ್ ಆಗಿರುತ್ತೆ ತಂಬಿಟ್ಟು. ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂದ್ರೆ 8ರಿಂದ 10 ನಿಮಿಷ ಸಾಕು ನಾವಿಷ್ಟು ಮಾಡ್ಕೊಳ್ಳೋದಕ್ಕೆ. ಜಾಸ್ತಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಟೈಮ್ ತಗೋಬೋದು ಅಷ್ಟೇನೆ. ನನಗೆ 1 ಕಪ್ ಕಡಲೆಗೆ ಇಲ್ಲಿ 6 ಉಂಡೆಗಳಾಗಿದೆ. ಅಷ್ಟು ಚೆನ್ನಾಗಿ ನಾವು ಅಷ್ಟು ಕ್ವಿಕ್ ಆಗಿ ಕಡಲೆ ತಂಬಿಟ್ಟನ್ನ ಮಾಡ್ಕೊಂಡ್ವಿ. ನಾಗರ ಪಂಚಮಿಗೆ ವಿಶೇಷ ಅಂತಾನೆ ಹೇಳ್ಬೋದು. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಿಮ್ಗೆ ಯಾರಿಗಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ಟೈಮ್ ಕೊಟ್ಟು ವಿಡಿಯೋ ನೋಡಿದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.